ಓಕೆ, ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಮಾನ್ಸೂನ್ ರೈಡ್ ನಮ್ಮದು. ಎಲ್ಲ ಗ್ಲೌಸ್ ಹಾಕ್ಕೊಂಡು ಇಬ್ಬರು ಬರ್ತಾ ಇದ್ದಾರೆ. ಒಂದೆಡೆಗೆ ಹೊರಟು ಬಿಡೋಣ ದೋಸ್ತ. ಟಿಫನ್ ಮಾಡ್ಕೊಂಡೇ ಹೊಂಟು ಬಿಡೋಣ ಫಸ್ಟ್ ಅಥವಾ ಪೀಕ್ ಹೋಗ್ಬಿಟ್ಟು ಬರ್ತಾ ಮಾಡೋಣ, ಅಥವಾ ಮಾರ್ನಿಂಗ್ ವ್ಯೂ ನೋಡ್ಬಿಟ್ಟು ಕೆಳಗೆ ಬಂದ್ಬಿಡೋಣ 11 ಗಂಟೆ ಒಳಗೆ ಅಂದರೆ ಅದಾದರೂ ರೆಡಿ. ಈಗ ಒಂಥರ ಸಮಾಧಾನ ಅನ್ನಿಸ್ತಾ ಇದೆ ಬಿಸಿಲು ಬೀಳ್ತಿರೋದಕ್ಕೆ. ನೆಂದಿರೋ ಬಟ್ಟೆಗಳು ಹಾಕೊಂಡು ಸಾಕಾಗಿ ಹೋಗಿತ್ತು. ಯಾವೊಂದು ಫೋನ್ ಮೇಲೆ ಫೋನ್ ಮಾಡಿ ಸಾಯ್ತಾರೆ. ಒಳ್ಳೆ ಬೆಳಗ್ಗೆ ಆಗದೇ ಕಾಯ್ಕೊಂಡಿರ್ತಾರೆ ಫೋನ್ ಮಾಡೋಕೆ. ಒಳ್ಳೆ ಎಷ್ಟು ಕಿಲೋಮೀಟ್ರ್ ಆಯಿತು ಟೋಟಲ್? ಈಗ ಅರ್ಧ ಟ್ಯಾಂಕಿಗಿಂತ ಜಾಸ್ತಿ ಇದೆ ನಂದು. 680 ಕಿಲೋಮೀಟ್ರ್ ಆಯ್ತು ಇಲ್ಲಿಗೆ. ಬೆಂಗಳೂರು 1000 ಕರೆಕ್ಟಾಗಿ 700 ಆಯ್ತಾ? ಅದು ಹೆಂಗೆ ನಿಂದು 30 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ? ನಮ್ಗೆ ಹೆಂಗ್ ಬೇಕು ಹಂಗೆ. ನೀನು ಮುಂದೆ ಹೋಗಿದೆಯಲ್ಲ ಚಚ್ಕೊಂಡು, ಅದಕ್ಕೆ ಜೊತೆಲಿ ಬರಬೇಕು ಅನ್ನೋದು. ಫಸ್ಟ್ ಮಿರರ್ ಹಾಕ್ಸ್ ಗಾಡಿಗೆ. ಅಲ್ಲ, ನೀನು ಇನ್ನೊಂದು ಗಾಡಿ ತಂತೀನಿ ಅಂದಮೇಲೆ ಇದನ್ನು ರ್ಯಾಪ್ ಯಾಕೆ ಮಾಡಿಸ್ತೆ? ಸುಮ್ಮನೆ ಬಿಟ್ಬಿಡು. ಸುಮ್ಮನೆ ಅದಕ್ಕೆ ಯಾಕೆ ಈಗ ರ್ಯಾಪ್ ಮಾಡ್ಸೋಕೋರೆ? ಏನಿಲ್ಲ ಅಂದರೂ 10-12 ಸಾವಿರ ಬೇಕು. ಬೇರೆ ಗಾಡಿ ತೊಗೊಳಲ್ಲ, ಇದೆ ಅಂದರೆ ಮಾಡಿಸ್ಬೇಕಪ್ಪ. ಎಂತೆಂತ್ರ ಒಬ್ರೊಬ್ರಿಗೆ ಒಂದೊಂದ್ರ ಮೇಲೆ ಹುಚ್ಚು. ನಿನಗೆ ಗಾಡಿ ಮೇಲೆ ಹುಚ್ಚು. ನಿಲ್ಸು. ನಮಗೆ ಏನು ಬೇಕೋ ಅದನ್ನ ನಾವೇ ತಗೋಬೇಕು, ಬೇರೆ ಯಾಕೆ ಕೊಡಿಸ್ತಾರೆ? ಮನೆ ಕೇಳಿದ್ರೆ ಮೆಟ್ನಾಗ ಹಾಕ್ತಾರೆ. ಮುಳ್ಳಯ್ಯನಗಿರಿ ವಿಶೇಷತೆ ಏನು ಗೊತ್ತಾ? ಭಾರತದ 2ನೇ ಎತ್ತರವಾದ ಶಿಖರ ಇದು ಮುಳ್ಳಯ್ಯನಗಿರಿ. ಅಲ್ಲಿ ಟಾಪಲ್ಲಿ ದೇವಸ್ಥಾನ ಇದೆ ಒಂದು. ಆ ದೇವಸ್ಥಾನದಲ್ಲಿ ನೀವು ಎಂಥ ಬೇಸಿಗೆಲೆ ಹೋಗಿ, ಎಂಥ ಸಮ್ಮರಲ್ಲಿ ಹೋಗಿ ಅಲ್ಲಿಗೆ ಡಸಂಟ್ ಮ್ಯಾಟರ್, ಅಷ್ಟು ಕೂಲಾಗಿರುತ್ತೆ. ಅಂದರೆ ಅಲ್ಲಿ ಕಲ್ಲು ನೀರು ಸಕ್ಕದಾಗಿರುತ್ತೆ, ಅಷ್ಟು ತಣ್ಣಗೆ. ಕೈಮರ ಚೆಕ್ ಪೋಸ್ಟಲ್ಲಿ ಇದ್ದೀವಿ ಇವಾಗ. ಕೈಮರ ಚೆಕ್ ಪೋಸ್ಟಿಂದ ಮುಂದೆ ಹೊರಟ್ವಿ. ಬಟ್ ಇಲ್ಲಿ ಕ್ಲೀನ್ ಮಾಡೋದು ಸ್ವಲ್ಪ ಡೇಂಜರಸ್ ಇರುತ್ತೆ, ಯಾಕಂದರೆ ಮಣ್ಣಲ್ವಾ. ರೋಡೆಲ್ಲ ನೋಡಿ ಫುಲ್ ನಿಮ್ಗೊಂಥರ ಆರೆಂಜು ರೆಡ್ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಣ್ಣು ಜಾಸ್ತಿ ಈ ರೋಡಲ್ಲಿ. ಚಿಕ್ಕಮಂಗ್ಳೂರಲ್ಲೆಲ್ಲ ಸ್ವಲ್ಪ ಹಂಗೆ ರೋಡಲ್ಲೆಲ್ಲ ಸ್ವಲ್ಪ ಮಣ್ಣು ಟಾರ್ ರೋಡ್ ಇರುತ್ತೆ, ಬಟ್ ಆ ಕಡೆ ಮಣ್ಣು ಮಳೆ ಇರೋದ್ರಿಂದ ಜಾಸ್ತಿ ಕಾಣುತ್ತೆ. ಸೊ ಗೀನೆಲ್ಲ ಮಾಡೋಕ್ಕೆ ಹೋಗೋದು ಅಷ್ಟು ಒಳ್ಳೇದಲ್ಲ. ಆಗಲೇ ಕೈ ನೋವು ಬರ್ತಾಯಿದೆ ಗುರು ಯಾಕೋ. ಮೋಸ್ಟ್ಲಿ ಇದು ಮುಳ್ಳಯ್ಯನಗಿರಿ ಎಂಟ್ರಿ ಚೆಕ್ ಪೋಸ್ಟ್ ಅಂದ್ಕೊತೀನಿ. ಒಂದು ಬೈಕಿಗೆ 20 ರೂಪಾಯಿ ಅಂತ ಎಂಟ್ರಿ ಪಾಯಿಂಟು. ಇದೆಲ್ಲ ಏನು ಆಥರೈಸ್ಡು ಅಥವಾ ಅಲ್ಲೂ ಕೇಳೋರಿಲ್ಲ ಹೇಳೋರಿಲ್ಲ. ಯಾವ ಲೆವೆಲ್ ಮಿಸ್ಟ್ ಇದೆ ಅಂದರೆ ನಿಜವೂ ಚಳಿ ಆಗ್ತಾಯಿತ್ತು. ಇವಾಗ ಇಷ್ಟೊತ್ತು ಏನೂ ಆಗ್ತಿರ್ಲಿಲ್ಲ, ಹೆವಿ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಅವ್ನ ಕಾರ್ನ ಯಾರೋ ಸರಿಯಾಗಿ ತಿರುಗಿಸ್ ನಿಲ್ಸೋನೆ. ಪಾಸ್ ಆಗುತ್ತೆ, ಬನ್ನಿ. ಇಲ್ಲ ಪಾಸ್ ಆಗುತ್ತೆ, ಬನ್ನಿ. ಹಾಂ, ಲೆಫ್ಟ್ಗೆ ಹೋಗಿ ಸ್ಪೇಸ್ ಇದೆ. ರೈಟ್ಗೆ ಹೋಗ್ಬೇಡ ಜಾಸ್ತಿ, ರೈಟಲ್ಲಿ ಇರ್ಬೇಡ ಜಾಸ್ತಿ. ರಿವರ್ಸ್ ಬರ್ತಾವ್ರ? ಅದು ಹೆಂಗಾಗುತ್ತೆ ಗುರು ರಿವರ್ಸ್? ಇಲ್ಲಿ ಬೈಕ್ ಹೋಗುತ್ತಲ್ಲ. ಹೆವಿ ವೆಹಿಕಲ್ಸು, ಹೆವಿ ಕ್ರೌಡ್ ಇದೆ ಮುಳ್ಳಯ್ಯನಗಿರಿಲಿ. ಗಾಡಿ ಹತ್ಸೋದು ಕಷ್ಟನೇ ಇದೆ. ನಮ್ಮ ಗ್ರೂಪಲ್ಲಿ ಮೋಸ್ಟ್ಲಿ ನಾನು ಒಬ್ಬನೇ ಅನ್ಸುತ್ತೆ ಮೇಲೆ ಬಂದಿದ್ದು ಗಾಡಿ ಹೊಡ್ಕೊಂಡು. ಇನ್ನೂ ಯಾರು ಬಂದಿಲ್ಲ. ಹುಡುಗರಿಗೆ ವೆಯ್ಟಿಂಗು. ವ್ಯೂ ಎಷ್ಟು ಕಾಣ್ತಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಈ ಥರ ವ್ಯೂ ಇದ್ರೆ ಮೇಲೋದ್ರೆ ಏನೂ ಕಾಣಲ್ಲ. ಫುಲ್ಲು ಮಿಸ್ಟು ತುಂಬಿದೆ ಗುರು, ಏನೂ ಕಾಣ್ತಿಲ್ಲ. ಅಲ್ಲಿಂದ ಫುಲ್ ಹಿಂಗೆ ಎತ್ಕೊಂಡ್ರೆ ಫುಲ್ಲು ಮಿಸ್ಟು. ಹಿಂಗೆ ಬೇರೆ ಏನಿಲ್ಲ. ಗಾಡಿ ಪರಿಸ್ಥಿತಿ ನೋಡಿ ಹೆಂಗೆ ಮಾಡಿದ್ದೀವಿ. ಗಾಡಿನ 3 ದಿನದಿಂದ ಹೊಡೆದು ನಂಬರ್ ಪ್ಲೇಟ್ ಏನು ಕಾಣಲ್ಲ. ಇದನ್ನ ಹಿಂಗೆ ಬಿಟ್ಬಿಡ್ತೀನಿ ಬೆಂಗಳೂರಿಗೆ ಹೋದ್ರೂ. ಬರೀ ಗಾಡಿ ಮಾತ್ರ ತೊಳಿಸ್ಬಿಟ್ಟು ನಂಬರ್ ಪ್ಲೇಟ್ ತೊಳಿಬೇಡಿ ಅಂತ ಹೇಳಬೇಕು. ನಮ್ಮ ಹುಡುಗರು ಎಲ್ಲೋದ್ರೂ ಇನ್ನೂ ಬರಲೇ ಇಲ್ಲ ಒಬ್ರು. ಲಾಸ್ಟ್ ಟೈಮ್ ನಾವು ಫೆಬ್ರವರಿಲೇನೋ ಬಂದಿದ್ವಿ. ಅವಾಗ ಏನು ಗಾಡಿಗಳೇ ಇರಲಿಲ್ಲ, ಆರಾಮಾಗಿ ಫುಲ್ ಖಾಲಿ ಇತ್ತಿಲ್ಲಿ. ಈಗ ನೋಡೋರು ಇಷ್ಟೆಲ್ಲ ಗಾಡಿಗಳು ತುಂಬ್ಕೊಂಡೈತೆ. ನಮ್ಮ ಗ್ರೂಪ್ ಲೇಟಾಗಿ ಬಂದರು. ಆ ಗ್ಯಾಪಲ್ಲಿ ನಮ್ಮದು ಭರ್ಜರಿ ಟಿಫನ್ ಆಯಿತು. ಇಡ್ಲಿ ರೈಸ್ ಬಾತು ಸಕ್ಕದಾಗಿತ್ತು ಟೇಸ್ಟು. ಈಗ ಬಂದು ನಿಂತಿದ್ದಾರೆ, ಹೋಗಿ ಅವ್ರಿಗೂ ಹೇಳುವ ಟಿಫನ್ ಮಾಡಿ ಅಂತ. ಇಲ್ಲಿಗೆ ಬಂದಾಗಿಂದ ಅನಿಲ ಅಂತೀನಿ, ಕೇಳಿಸ್ಕೊಳ್ಳೋದು ಬೇಡವಾ? ಅಲ್ಲಿ ಟಿಫನ್ ಮಾಡಿದೆ, ಸಕ್ಕದಾಯ್ತು ಟಿಫನ್ ಮಾಡ್ಕೊಂಬಿಡ್ರಿ. ಕೇರ್ ಆಫ್ ಕರ್ನಾಡು ಇದ್ರೆ ಮಾತ್ರ ಮಾಡಿ, ಕಂಟೆಂಟ್ ಇದ್ರೆ ಮಾತ್ರ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಏನು ಸಬ್ಸ್ಕ್ರೈಬ್ ಮಾಡೋಕ್ಕೆ. ಹಾಂ ಇಟ್ಕೊಳ್ಳ. ಸೆಲ್ಫಿ ಬೇಕಂತೆ. ಇವ್ರಿಗೆ ಆಯ್ ಮಾಡಿ ಇಲ್ಗೋನು ಬರ್ತಾರೆ ಹೆಂಗಾರ ಎಲ್ಲ ಫ್ರೆಂಡ್ಸಾ ಬೈದೋನು ಎಲ್ಲ ಪೀಸ್. ಡ್ರೈವರ್ ಅಣ್ಣ ಫುಲ್ ಪೀಸ್. ಡ್ರೈವರ್ ಅವರು ಮೇನು ಯಾವಾಗ ಕುಡ್ಕೊಂಡು ಗಾಡಿ ಓಡಿಸ್ತಾರೆ. ಗಾಡಿ ಓಡಿಸ್ಬೇಡಿ ಅಂತ ಹೇಳಿ. ಹೇಳಿ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಡ್ರೈವರ್ ಕುಡ್ಕೊಂಡು ಗಾಡಿ ಓಡಿಸ್ತಾನೆ. ಝೂಮ್ ಮಾಡಿ ಒಂದು ಸ್ವಲ್ಪ. ಕೆಲವೊಂದು ಹೇಳ್ಬಾರ್ದು. ಸರಿ ಓಕೆ ಬಾಯ್ ಬ್ರೋ, ಹುಷಾರ್ ಬ್ರೋ, ಆರಾಮಾಗಿ ಹೋಗಿ ಪೀಸ್ ಆಗಿ. ಆ್ಯಕ್ಚುಲಿ ನಮ್ಮ ಹುಡುಗ ಒಬ್ಬ ಇನ್ನೂ ಬಂದಿಲ್ಲ. ನಾವು ಮುಂದೆ ಬಂದ್ವಿ, ಇಲ್ಲೆಲ್ಲೋ ತಗ್ಲಾಕೊಂಬಿಟ್ಟವನೆ ಅನ್ಸುತ್ತೆ ಜಾಮಲ್ಲಿ. ನೋಡ್ಕೊಂಬರೋಣ ಅಂತ ಕೆಳಗಡೆ ಬಂದರೆ ನಡ್ಕೊಂಡು ಹೋಗೋದೇ ಕಷ್ಟ ಆಗುತ್ತೆ, ಅಷ್ಟು ಜಾಮ್ ಐತಿ ಇಲ್ಲಿ. ಇದು ಯಾರ ಸೈಡಲ್ಲೆಲ್ಲ ಪಾರ್ಕ್ ಮಾಡೋ ಹಿಂಸೆ ಆಗಿರೋದು ಇದು. ಲೋ ಹೋಗೋಕ್ಕಾಗಲ್ಲ ಕಣ ಪಾರ್ಕ್ ಮಾಡೋರೆಲ್ಲ. ಪಾರ್ಕಿಂಗ್ ಫುಲ್ ಅಲ್ಲ, ಹಿಂಗೆ ರೋಡ್ ಸೈಡೇ ಪಾರ್ಕ್ ಮಾಡೋರೆಲ್ಲ. ಪಾರ್ಕಿಂಗ್ ಫ್ರೀ ಇದೆ, ಫ್ರೀ ಪಾರ್ಕಿಂಗ್ ಕಣಲ್ಲೇ ಅಲ್ಲಿ. ಅಲ್ಲ ಎಲ್ಲ ಹತ್ರ ಮುಂದಕ್ಕೆ ಹೋಯ್ತು, ಇಲ್ಲೇ ತಗ್ಲಾಕೊಂಡೆ ಹಿಂದಕ್ಕೆ. ಅಂದ್ಕೊಂಡೆ 100% ಅಂದ್ಕೊಂಡೆ ನೀನು ಸ್ಟ್ರೈಟ್ ಹೋಗಿದ್ಯಾ ಲೆಫ್ಟ್ ಎತ್ಕೊಂಡಂಗೆ ಅಂತ.
ನಿನಗೆ ಓದಕ್ಕೆ ಬರಲ್ವಾ? ಮೇಲ್ಗಡೆ ಬೋರ್ಡ್ಗಳು ಹಾಕಿರ್ತಾರಲ್ಲ, ಏನು ಬೋರ್ಡಲ್ಲಿ ಇಲ್ಲ ಲೆಫ್ಟಲ್ಲಿ ಇರಲಿಲ್ವ ಮುಳ್ಳಯ್ಯನಗಿರಿ ಅಂತ? ನಾನು ಅದನ್ನೇ ಹೇಳಿದೆ ಅಲ್ಲ, ಇನ್ನು ಪಕ್ಕ ಸ್ಟ್ರೈಟ್ ಹೋಗೋನೆ ಅಂತ. ಇಲ್ಲಿ ಬನ್ನಿ ಬ್ರೋ, ಮೇಲೆ ಹೋಗಲ್ಲ ಬ್ರೋ, ಇನ್ನೂ ಅರ್ಧ ಗಂಟೆ ಆದ್ರೆ ಇಲ್ಲೇ ನಿಂತಿರ್ತೀರಾ. ಫುಲ್ ಜಾಮ್ ಆಗಿದೆ. ಹೌದು, ಕೇರ್ ಆಫ್ ಕರುನಾಡು. ಎಲ್ಲಿಂದ ಎಲ್ಲಿಂದ? ಇದು ದುರ್ಗ. ಹೌದಾ? ಬೈಕಿಗ? ಹಾಂ, ಆಗ್ತಾ ಇದೆ, ಇದು ಆಗ್ತಾ ಇದೆ. ಮಾಡೋಣ ಬಿಡ್ರಿ. ಹಾಂ, ಇದೆ, ಹಾಕ್ತೀನಿ. ನಾಳೆ ಇಲ್ಲ ಮಂಗಳವಾರ ಹಾಕ್ತೀನಿ ವೀಡಿಯೋಸ್ ಎಲ್ಲ. ಹಾಂ, ನಿಮ್ಮದು ಆಗ್ತಾಯಿತ್ತು, ರೆಕಾರ್ಡ್ ಆಗ್ತಾಯಿತ್ತು. ಹೆಸರು ಅನಿಲ್ ಅಂತಾನೆ. ಓ, ಅವನ ಹೆಸರು ಅನಿಲೇನೆ. ಓಕೆ. ಹಾಂ, ಗಾಡಿ ತೆಗೆ ಹಿಂಗೆ ಹೋಗುತ್ತೆ. ಬರ ಇರೋಣ ಒಂದು ನಿಮಿಷ ಇವ್ರು ಪಾಸ್ ಆಗಲಿ, ಇವ್ರು ಹೋಗ್ಬಿಡ್ಲಿ. ಬನ್ನಿ ಬೈಕ್ ಬನ್ನಿ. ಲವ್ ಇಲ್ಲ, ನೀನು ಲೆಫ್ಟಿಗೆ ಬಾ, ಇಲ್ಲ ಅವ್ರನ್ನ ಬಿಡು. ಸುಮ್ಮನೆ ನಿಂತ್ಕೊಂಡ್ರೆ ಆಪೋಸಿಟಲ್ಲಿ. ನಡೀರಿ ಹಿಂಗೆ. ಬರ. ಇಲ್ಲೇ ಇನ್ನೊಂದು 100 ಮೀಟ್ರ್ ಇಲ್ಲ ಕಣೋ. ಬರೀ ಎಲ್ಲಿ ಬೇಕು ಅಲ್ಲಿ ಹೋಗೋದು, ನಮ್ಮ ಪ್ರಾಣ ತಿನ್ನೋದು. ಕರೆಕ್ಟಾಗಿ ಬರಬೇಕಿತ್ತು, ನಮ್ಮ ಜೊತೆ ಬರೋಕ್ಕಾಗಲ್ವ? ಓಲಿ ಅಲ್ಲಿ ಸಿಕ್ಕದ್ವಲ್ಲ, ಯಾಕೆ ಮುಂದಕ್ಕೆ ಹೋದೆ? ಬರೀ ಇಂಥವು ಮಾಡೋದೆ. ಹಾಂ, ಬೆಂಗಳೂರು ಸ್ವಂತ ಬೆಂಗಳೂರು. ಇಲ್ಲಿ ನೋಡಿ ಪರವಾಗಿಲ್ಲ, ನಿಮಗೆ ನೀಟಾಗಿ ತಕ್ಕೊಡ್ತೀನಿ, ಅದರಲ್ಲೇನು ತೊಂದರೆ ಇಲ್ಲ. ನೋಡಿ ಹೋಗಲ್ಲ, ಕಾಡಲ್ಲ, ಮುಖ ಬ್ಲ್ಯಾಕ್ ಅನ್ಸುತ್ತೆ. ನಮ್ಗೆ 2 ದಿನದಿಂದ ಮಳೆಯಲ್ಲಿ ನೆಂದು ಸಾಕಾಗೋಗೈತೆ. ಅಣ್ಣ ಬಾಣ ತೆಗಿ ಬಾಣ. ಅಲ್ಲ ಗೊತ್ತಾಯ್ತು. ಹೌದೌದು, ನಾವು ನೋಡ್ದೆ. ಬನ್ನಿ, ಕೆಳಗಡೆ ನೀವು ಕ್ಲಿಯರ್ ಮಾಡಿ ನೋಡ್ದೆ, ತೆಗೀರಿ. ಅಲ್ಲಿಂದ ಜಾಮ್ ಆಗುತ್ತೆ, ಸುಮ್ಮನೆ ಬನ್ನಿ. ಇರ್ಲಿ, ಅವ್ರು ಯಾರು ಸುಮ್ಮನೆ ಯಾರೋ ಮಾತಾಡೋದಕ್ಕೆ ಎಲ್ಲರೂ ಕಾಯ್ಬೇಕಾಗುತ್ತೆ. ಸುಮ್ಮನೆ ಇರ್ಲಿ ಬಾಣ ಓಲಿ. ಈ ಟಿ ಪಕ್ಕದಲ್ಲಿ ರೈಟ್ ಎತ್ಕೊ ಹೋಗಿ. ಎಲ್ಲಿಂದ ಬ್ರೋ? ಎಲ್ಲ ದಾವಣಗೆರೆ ಫ್ರೆಂಡ್ಸಾ? ಈಗ ನೆಕ್ಸ್ಟ್ ಪ್ಲೇಸ್ ಅಥವಾ ರಿಟರ್ನ್ ಹೋಗ್ತಾ ಇದ್ದೀರಾ? ಧರ್ಮಸ್ಥಳ. ನಮ್ದು 2 ಡೇಸ್, ಇದು 3 ಡೇಸ್ ಮಾಡ್ತಾ ಇರೋದು. ಅಯ್ಯಪ್ಪ, ಅಂದರೆ ನೀವು ಇದ್ರಲ್ಲಿ ಬಿಡಿ. ನಾನು ನೆಂದು ಹೆಂಗಾಗಿ ಬಸ್ಲು ಮನೆ ಆಗಿದ್ದೀನಿ ನಾನು. ಥ್ಯಾಂಕ್ ಯು. ಕೇರ್ ಆಫ್ ಕರುನಾಡು ಅಂತ. ಕೇರ್ ಆಫ್ ಕರುನಾಡು. ಓಕೆ ಬ್ರೋ, ಥ್ಯಾಂಕ್ ಯು. ಬಿಚ್ಚಲ್ಲಿ ಫಸ್ಟೇ ಮಕ ಕಾಣ್ತಿಲ್ಲ, ಕ್ಯಾಬ್ ಬೇರೆ ಹಾಕೋಣವನೆ. ಹೋಗುತ್ತೆ ಕೆಳಕ್ಕೆ ಹೋಗುತ್ತೆ. ತಿಕ್ಕಾ ಮಿಷನ್ ಕೈಲಿ ಹಿಡ್ಕೋ. ಪಕ್ಕದಲ್ಲೇ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಗಾಳಿ ಇದೆ. ನಿಮಗೆ ಕೇಳಿಸ್ಬೋದು ಮೋಸ್ಟ್ಲಿ ಆಡಿಯೋ. ಇಲ್ಲಿರೋ ಗಾಳಿ ಲೆವೆಲ್ಲು ಇಲ್ಲಿ ನೋಡಿದ್ರೆ ಹಿಂಗಿಷ್ಟುದ ಹೋಗಬೇಕು. ಫುಲ್ಲು ಗಾಳಿ. ಹೌದು, ಕೇರ್ ಆಫ್ ಕರುನಾಡು ಅಂತ ಇದೆ, ಬೆಂಗಳೂರು. ದಿಸ್ ಈಸ್ ದ ಪ್ರಾಪರ್ ವ್ಯೂ ಆಫ್ ಮುಳ್ಳಯ್ಯನಗಿರಿ ಪೀಕು. ಟಾಪಲ್ಲಿದ್ದೀನಿ. ಎಷ್ಟು ಕಾಣುತ್ತಿಲ್ಲ ಗೊತ್ತಿಲ್ಲ. ಅಲ್ಲೊಂದು ಗುಡಿ ಇದೆ, ಅದು ಬಿಟ್ಟರೆ ಅದೇ ಟಾಪ್ ವ್ಯೂ. ಆ ಗುಡಿನೇ ಲಾಸ್ಟು. ಸದ್ಯಕ್ಕೆ ಹಿಂಗೆ ಇರೋದು, ವ್ಯೂ ಇಲ್ಲ. ಫುಲ್ಲು ಮಿಸ್ಟು ಫಾಗ್ ಇದೆ. ನಿಮ್ಗೆ ಒಳ್ಳೆ ವ್ಯೂ ಅಂದರೆ ಮೋಡ ಎಲ್ಲ ಕೆಳಗಡೆ ಅನಿಸುತ್ತೆ. ಅದು ಇಲ್ಲಿದು ಕ್ರೇಜಿ ವ್ಯೂ. ಕನ್ನಡದ ಕುವರನು ನಾನೇ, ರಣರಂಗದ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿ